ಅದು ಬಿಟ್ಟು ಇವಾಗ ಸುಮಾರು ಏನಿಲ್ಲ ಅಂದ್ರೇನು ಒಂದು 500,000 ಜನಕ್ಕೆ ಊಟ ಮಾಡಿದ್ದಾರೆ. ನಾನ್ ಕನ್ನಡಿಗಾಗಿ ಕನ್ನಡದಲ್ಲೇ ಇದ್ದು ಕನ್ನಡ ಕಲ್ತು ಕನ್ನಡ ಅಭಿಮಾನದಿಂದ ಎಷ್ಟು ಪ್ರೀತಿಯಿಂದ ಹೇಳ್ತಾರ ಕೇಳ್ರಿ ಅವ್ರ ಬಾಯಲ್ಲಿ. ತುಂಬಾ ಪುಣ್ಯ ಅಣ್ಣ ಇದು. ಪುಣ್ಯ ಅಲ್ವಾ? ಅಪ್ಪ ಪುಣ್ಯ ಮಾಡ್ಬಿಟ್ಟೋದ್ರೆ ನೀವು ಪುಣ್ಯ ತಗೊಂಡ್ ಮಾಡ್ತಾ ಇದ್ದೀರಿ. ಹೌದು. ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ರೆಡಿ ತ್ವದಿ. ಭಾಳ ದಿವಸ ಆದ್ಕೊಳ್ಳೆ ವ್ಲಾಗ್ ಮಾಡ್ಲಿಕ್ಕತ್ತೀನಿ. ಆಲ್ಮೋಸ್ಟ್ ಒಂದು 2-3 ತಿಂಗಳಾಗಿರ್ಬೇಕು, ಅಷ್ಟು ಬಿಸಿ ಆಗಿಬಿಟ್ಟಿದ್ವಿ. ಇವತ್ತು ಬೆಂಗಳೂರು ಬಂದೀನಿ ಆಫ್ಟರ್ ಲಾಂಗ್ ಟೈಮ್. ಒಂದು 2 ತಿಂಗಳಾಗಿರ್ಬೇಕಂತದ. ಅದ್ರ ಸಂಬಂಧ ಎದಕ್ಕೆ ಲೇಟಾಗಿ ಬಂದೀನಿ ಅಂತೆಲ್ಲ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ. ಸೊ ಇವತ್ತು ವೀಕೆಂಡ್ನಾಗ ಏನದ, ನಮ್ಮ ಮನೆ ಹತ್ರ ಪುಣ್ಯತಿಥಿ ಸೆಲೆಬ್ರೇಟ್ ಮಾಡಿರ್ತಾರ. ಸೊ ಬರ್ರಿ ಹೋಗೋಣ. ಸೊ ನೋಡ್ಬೋದು, ಇಲ್ಲಿ 1000 ಜನಕ್ಕೆ ಆಲ್ರೆಡಿ ಊಟ ತಯಾರಿ ನಡೀಲಿಕ್ಕದ. ಎಲ್ಲ ಬಿಸಿ ಬಿಸಿ ಮಸ್ತ್ ರೈಸ್, ಪಲಾವ್, ಸಾಂಬಾರು ಮತ್ತೆ ಏನೇನೋ ಮಾಡಿಸ್ಲಿಕ್ಕತ್ತಾರ. ಏನೋ ಪ್ರಿಪ್ರೇಷನ್ ಆಗ್ಲಿತ್ತದ. ಮೇ ಬಿ ಇಟ್ಸ್ ಟೇಕ್ ಸಮ್ ಟೈಮ್. ಈಗ ಆಲ್ರೆಡಿ ನೋಡ್ಬೋದು 11 ಗಂಟೆಗಿದೆ. 12:30 1 ಗಂಟೆ ತನಕ ಎಲ್ಲ ರೆಡಿ ಆಗ್ತದೆ ಊಟ ಟೈಮ್ ತನಕ. ಸೊ ಯಾರ್ಯಾರು ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ ಇದ್ರಿ ಕಮೆಂಟ್ ಹಾಕ್ರಿ. ನಿಮ್ಮ ಏರಿಯಾದಾಗ ಸೆಲೆಬ್ರೇಟ್ ಮಾಡಿದ್ರಲ್ಲ ಅದನ್ನ ಹೇಳ್ರಿ. ಮತ್ತು ನಾವು ನಮ್ಮ ಏರಿಯಾಗ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರೆ ತೋರಿಸ್ತೀವಿ. ಇನ್ನೂ ಎಲ್ಲ ಬರಬೇಕು, ಗೆಸ್ಟ್ ಬರ್ತಾರಂತೆ. ಎಲ್ಲರೂ ಬಂದ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡೋಣ. ಸೊ ಸ್ನೇಹಿತರೆ, ಯಾರ್ಯಾರು ಎಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ಲ ಕಡೆ ಊಟನೂ ನಡೀಲಿಕ್ಕದ. ಹಿಂಗೆಲ್ಲ ಅರೇಂಜ್ಮೆಂಟ್ ಮಾಡ್ಯಾರ. ಬರ್ರಿ ಮಾತಾಡ್ಸೋಣ, ಕೇಳೋಣ ಪ್ರಶ್ನೆಗಳನ್ನ, ಮಾತಾಡ್ಸೋಣ ಏನಿದೆ ಅಂತ ಗೊತ್ತಾಗುತ್ತೆ. ನಮಸ್ಕಾರ ಅಧ್ಯಕ್ಷರೇ. ಮತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದು 5ನೇ ವರ್ಷ ಸರ್. ಇದು 5ನೇ ವರ್ಷ. ಸೊ ಎಲ್ಲ ಅರೇಂಜ್ಮೆಂಟ್ ನಿಮ್ದೇನಾ? ಹೌದು ಸರ್, ಎಲ್ಲ ಸೇರಿ ಒಂದು ಗ್ರೂಪ್ ಆಗಿ ಮಾಡಿ ಹುಡುಗರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದೀರಾ ಒಂದು ಗ್ರೂಪ್ಗೆ? ಒಂದು 45-50 ಜನ ಇದ್ದೀವಿ. 45 ಜನ ಇದ್ದೀರಾ? ಸೊ ಎಲ್ಲ ಅರೇಂಜ್ಮೆಂಟ್ ನೀವೇ ಮಾಡ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ? ಹೌದು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರಮೇಶ್ ಅಂತ. ರಮೇಶ್ ಅಣ್ಣ ಅಂತ. ನೀವು ಇವ್ರ ಟೀಮ್ರಾ? ಹೌದು ಸರ್, ನಾವು ಒಂದೇ ಟೀಮ್. ಎಲ್ಲ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದೀರಾ? ಹೌದು ಸರ್, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲ ಅನ್ನದಾನ ಮಾಡ್ತಾ ಇದ್ದೀನಿ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವರಿಂದ ಎಲ್ಲ ಅನ್ನದಾನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಷ್ಟು ದಿನದಿಂದ ತಯಾರಿ ಮಾಡ್ತಿದ್ದೀರಾ ನೀವು? ಸರ್ 3 ದಿನದಿಂದ ತಯಾರಿ ಮಾಡ್ತಾ ಇದೀವಿ ಸರ್. ಹೌದಾ? ಹೌದು ಸರ್. ಸತತ 3 ದಿನದಿಂದ ತಯಾರಿ ಮಾಡಿ ಇವತ್ತಿಗೆ. ಹೌದು ಸರ್, ಇವತ್ತು ಅವರ ಅಭಿಮಾನಕ್ಕೆ ಇವತ್ತು ಎಲ್ಲ ಭಾರಿ ಖುಷಿಯಿಂದ ಅಭಿಮಾನಿಗಳೆಲ್ಲರೂ ಸೇರಿ ಒಂದು ಅನ್ನದಾನ ಒಂದು 800ರಿಂದ 1000 ಜನಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ನೋಡಿ, ಇವರು ನಾನ್ ಕನ್ನಡಿಗಾಗಿ ಕನ್ನಡದಲ್ಲೇ ಇದ್ದು ಕನ್ನಡ ಕಲ್ತು ಕನ್ನಡ ಅಭಿಮಾನದಿಂದ ಎಷ್ಟು ಪ್ರೀತಿಯಿಂದ ಹೇಳ್ತಾರ ಕೇಳ್ರಿ ಅವ್ರ ಬಾಯಲ್ಲಿ. ನಿಮ್ಮ ಹೆಸರು? ಸೋನು ಸರ್. ಸೋನು ಅಂತ. ಯಾವ ಊರು ನಿಮ್ದು? ನಮ್ದು ರಾಜಸ್ಥಾನ್ ಇರೋದು. ಇಲ್ಲಿ ಬೆಂಗಳೂರು ಬಂದು 25 ವರ್ಷ ಆಯ್ತು ಸರ್. ನೋಡಿ, 25 ವರ್ಷದಿಂದ ಕನ್ನಡ ಎಷ್ಟು ಚೆನ್ನಾಗಿ ನೀಟಾಗಿ ಮಾತಾಡ್ತಾರೆ, ಕ್ಲೀನ್ ಆಗಿ. ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮ್ಗೆ ಒಂದೆರಡು ಮಾತು ಸರ್. ಅವ್ರ ದೇವರಂತ ಮನುಷ್ಯ, ಅವ್ರು ಎಷ್ಟಾದ್ರೂ ಎಲ್ರು ಕಮ್ಮಿನೇ. ಸೊ ಥ್ಯಾಂಕ್ ಯು. ಸೊ ನೋಡ್ಬೋದು ಈ ತರ ಎಲ್ಲ ತುಂಬಾ ಜನ ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾರೆಲ್ಲ ಫಾಲೋ ಮಾಡ್ತೀರಾ, ಯಾರೆಲ್ಲ ಫ್ಯಾನ್ಸ್ ಇದ್ದಾರೆ ಅವ್ರದ್ದು. ಸೊ ಅವ್ರ ಹೆಸರಿನಲ್ಲೇನೆ ಇಷ್ಟು ಜನ ಎಲ್ಲ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ರಾಮನವಮಿ ಇದ ಟೈಮಲ್ಲಿ ಎಲ್ಲ ಮಾಡ್ತಾರೆ. ಅದೇ ಥರನೇ ಇವರು ಪುನೀತ್ ರಾಜ್ಕುಮಾರ್ ಮಾಡಿದ್ದಾರೆ. ಎಲ್ಲರೂ ಇವತ್ತು ರಜೆ ಹಾಕೊಂಡಿದ್ದಾರೆ. ಕೆಲವೊಬ್ರು ಶನಿವಾರ ರಜೆ ಇದ್ದವರೆಲ್ಲನೂ ಹಾಗೆ ಬಂದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಅಂತ ಹೇಳ್ತಾ ಆಮೇಲೆ ಕೇಳೋಣ, ಒಂದೆರಡು ಅಭಿಮಾನಿಗಳಿಗೆ ಮಾತಾಡ್ಸೋಣ, ನೋಡೋಣ ಏನಂತಾರೆ ಅವ್ರಿಗೆ. ಸರ್, ಊಟ ಆಗಿದೆ ಸರ್? ಸರ್ ಸೂಪರ್ ಆಗಿದೆ ಸರ್. ಫಸ್ಟ್ ಕ್ಲಾಸ್ ಆಗಿದೆಯಾ? ಎಲ್ಲ ಅರೇಂಜ್ಮೆಂಟ್ ಕರೆಕ್ಟ್ ಮಾಡಿದ್ದಾರೆ? ಹೌದಾ? ಸೊ ಅನ್ನದಾನ ಮಾಡೋದ್ರಿಂದ ಏನು ತುಂಬಾ ಪುಣ್ಯ ಅಣ್ಣ ಇದು. ಪುಣ್ಯ ಅಲ್ವಾ? ಅಪ್ಪ ಪುಣ್ಯ ಮಾಡ್ಬಿಟ್ಟೋದ್ರೆ ನೀವು ಪುಣ್ಯ ತಗೊಂಡ್ ಮಾಡ್ತಾ ಇದ್ದೀರಿ. ಹೌದು. ಏನ್ ಚೆನ್ನಾಗಿ ಆರಾಮ್ ಚೆನ್ನಾಗಿ ಮಾಡಿದಾರೆ ಸರ್. ಚೆನ್ನಾಗಿ ಮಾಡಿದಾರೆ ಎಲ್ಲ ವ್ಯವಸ್ಥೆ? ಆರಾಮ್ ವ್ಯವಸ್ಥೆ ಚೆನ್ನಾಗಿತ್ತು. ಏನ್ ತೊಂದ್ರೆ ಇಲ್ಲ. ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ಎಲ್ಲ ನೀವು ಊಟ ಮಾಡಿದ್ರಾ? ನಾವು ಮಾಡಿದೀವಿ. ಥ್ಯಾಂಕ್ ಯು ಸರ್. ಎರಡು ಮಾತು ಅವ್ರ ಕಡೆಯಿಂದ ಏನ್ ಹೇಳ್ತಾರೆ ಸರ್? ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಏನ್ ಅಭಿಪ್ರಾಯ? ಅವ್ರು ಇರೋವರೆಗೂ ಅವರ ವರ್ಚಸ್ಸು ಅವ್ರದೇ ಆದಂತ ಯಾವುದೋ ಒಂದು ಏನೂ ಗೊತ್ತಿರ್ಲಿಲ್ಲ. ಅವ್ರಿಗೆ ಮನುಷ್ಯ ಇದ್ದಾಗ ಮಾಡಿಲ್ಲ ಇದೆಲ್ಲ. ಮನುಷ್ಯನ ವ್ಯಾಲ್ಯೂ ಇವಾಗ ಅವ್ರು ಹೋಗಾದ್ಮೇಲೆನೆ ಅವ್ರು ಅವ್ರು ಮಾಡಿದಂತ ದಾನ ಧರ್ಮಗಳು ಎಲ್ಲ ಆಚೆ ಕಡೆ ಬರ್ತಾ ಇದೆ. ಆಗ್ಲೇ ಅದಾಗಿ ನಮ್ಮ ಈ ಟೀಮ್ ಏನಿದೆ, ಈ ತಂಡ ಇದೇ ಒಂದಲ್ಲ, ಹಲವಾರು ಪ್ರೋಗ್ರಾಮ್ ಮಾಡ್ತಾರೆ. ತುಂಬಾ ಯಶಸ್ವಿಯಾಗಿ ಶ್ರೀರಾಮನವಮಿ ಇರ್ಬೋದು, ಮತ್ತೆ ಎಲ್ಲಾ ಪ್ರೋಗ್ರಾಮ್ಗಳನ್ನು ಯಶಸ್ವಿಯಾಗಿ ಸೂಪರ್ ಆಗಿ ಮಾಡ್ತಾರೆ ಈ ಟೀಮು. ಇವಾಗ್ಲೂ ಗಣೇಶ ಹಬ್ಬನೂ ಮಾಡಿದ್ರು, ತುಂಬಾ ಸೂಪರ್ ಆಗಿತ್ತು. ಅದು ಬಿಟ್ಟು ಇವಾಗ ಸುಮಾರು ಏನಿಲ್ಲ ಅಂದ್ರೇನು ಒಂದು 500,000 ಜನಕ್ಕೆ ಊಟ ಮಾಡಿದ್ದಾರೆ. ಎಷ್ಟು ತುಂಬಾ ಹೇಳ್ಬೇಕಂದ್ರೆ ಇದೆಲ್ಲ ಎಲ್ಲರಿಗೂ ಬರಲ್ಲ. ಈ ಟೀಮ್ ಏನಿದೆ ಸ್ವಲ್ಪ ತೋರಿಸಿ. ಈ ಟೀಮ್ನ ಸೂಪರ್ ಟೀಮ್ ಇದು.
ನಮ್ಗಂತೂ ಸಂತೋಷ ಅವ್ರ ಜೊತೆ ನಿಂತು ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಿಜ ನಿಜ. ನಿನ್ನೆ ರಾತ್ರಿನೇ ಅವರು ಎಲ್ಲ 2-3 ದಿನದಿಂದ ತಯಾರಿ ಮಾಡ್ತಿದ್ದಾರೆ. 2-3 ದಿವಸದಿಂದ ನಿದ್ದೆ ಮಾಡ್ತಾ ಇಲ್ಲ ಅವರು. ಇಷ್ಟು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಸಾಮಾನ್ಯದ ಕೆಲಸ ಅಲ್ಲ, ಎಲ್ರಿಗೂ ಬರಲ್ಲ ಅದು. ಈ ಟೀಮ್ ಬಂದಿದೆ. 1000 ಜನಕ್ಕೆ ರೆಡಿ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಮದುವೆ ಅಡಿಗೆ ಒಂದು ಮದುವೆ ಮಾಡ್ದಂಗ್ ಮಾಡ್ತಾ ಇರೋದು. ಬಡವ್ರಿಗೆ ಎಲ್ಲ ಎಷ್ಟೋ ಜನ ಬಡವ್ರು ಬಂದ್ಬಿಟ್ಟು ತಿಂದ್ಬಿಟ್ಟು ಹೋಗ್ತಾ ಇದಾರೆ. ಅದೊಂದು ಬ್ಲೆಸ್ಸಿಂಗ್ ಇರ್ತದೆ ಎಲ್ಲ. ಅದಕ್ಕೆ ಅವರು ಹೇಳಿದಾರಲ್ಲ, ಯಾರಿಗೆ ದಾನ ಧರ್ಮ ಮಾಡ್ಬೇಕು ಅಂತ ಮುಂಚೆ ಹೇಳೋ ಅವಶ್ಯಕತೆ ಇಲ್ಲ, ಅದು ಆಮೇಲೆ ಗೊತ್ತಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈ ಕೈಯಲ್ಲಿ ಮಾಡಿದ್ದು ಆ ಕೈಯಲ್ಲಿ ಗೊತ್ತಾಗಿಲ್ಲ, ಇವಾಗ ಎಲ್ಲರಿಗೂ ಈ ಜಗತ್ತಿಗೆ ಗೊತ್ತಾಯ್ತದು ಏನು ಅಂತ ಹೇಳ್ಬಿಟ್ಟು. ನನ್ನ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು, ನಮ್ಮ ವಿಜಯಪುರ ಗ್ರಾಮಸ್ಥ. ಥ್ಯಾಂಕ್ ಯು ಸರ್. ಸರ್, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ನಿಮ್ ಬೆಂಬಲ, ನಿಮ್ ಸಪೋರ್ಟ್ ಯಾವತ್ತೂ ಇದೆ. ಸೊ ಅದ್ರ ಬಗ್ಗೆ 2 ಮಾತು ಹೇಳ್ಬೇಕು. ಮೊದಲನೇದಾಗಿ ಇವತ್ತು ತುಂಬಾ ದುಃಖ ಅನ್ನೋ ಸಹ, ಮತ್ತೆ ಇಂಥ ಒಂದು ಒಳ್ಳೆ ವ್ಯಕ್ತಿನ ನಾವು ಕಳ್ಕೊಂಡಿದೀವಿ ಅಂತ ಇದನ್ನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ಕರ್ನಾಟಕ ಕನ್ನಡ ಯಾವಾಗ ತನಕ ಜ್ಞಾಪಕ ಇರ್ತದೆ. ಪುನೀತ್ ರಾಜ್ಕುಮಾರ್ ಅವರು ಸದಾ ನಮ್ಮ ಎದೆಯಲ್ಲಿ ಇರ್ತಾರೆ. ಅವರು ಮಾಡಿರುವಂತ ಸೇವೆ, ಹಲವಾರು ಬಡವ ಮಕ್ಕಳಿಗೆ ಶಿಕ್ಷಣ, ಇದು ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಏನಂದ್ರೆ, ಅವ್ರು ಬದುಕಿದ್ದಾಗ ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಇದ್ದಿಲ್ಲ. ಅವ್ರು ಬದುಕಿದ್ದಾಗ ಅವ್ರ ಬಗ್ಗೆ ಅವ್ರು ಮಾಡಿರುವಂತ ಕೆಲಸಗಳು ಯಾರಿಗೂ ಗೊತ್ತೇ ಇದ್ದಿಲ್ಲ. ಈವನ್ ನಮಗೂ ಸಹ ಅಷ್ಟು ನಾಲೆಜ್ ಇದೆ ಈ ಮಟ್ಟಿಗೆ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಹಲವಾರು ನಟ ನಟಿಯರನ್ನು ನೋಡಿರ್ತೀವಿ, ಆದ್ರೆ ಇಂಥ ಒಂದು ಬೈ ಹೈಡನ್ ಆಗಿ ಇಂಥ ಒಂದು ಒಳ್ಳೆ ಕೆಲಸಗಳು ಮಾಡಿರೋದನ್ನ ಅವ್ರು ಸತ್ ಮೇಲೆ ಗೊತ್ತಾಗಿ ನಮ್ಗೆ ತುಂಬಾ ದುಃಖನೋ ಇದು. ಆದ್ರೆ ಗೊತ್ತಿದ್ರೆ ಇನ್ನಷ್ಟು ಗೊತ್ತಾಗ್ತಾ ಇಲ್ವಾ ಆ ವಿಚಾರ. ಒಂದ್ ಮಾತ್ರ ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಅವ್ರ ಜೊತೆ ಅಂತ ಒಂದು ದುಃಖ. ಮತ್ತೆ ಇದೇ ರೀತಿ ಹಿಂದೆನೋ ಸ್ನೇಹಿತರೆಲ್ಲ ಇವರು ಅನ್ನದಾನ ಇಟ್ಕೊಂಡಿದ್ದಾರೆ. ತುಂಬಾ ಒಳ್ಳೇದಾಗಿ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಂದೇನೋ ಇನ್ನ ಜಾಸ್ತಿ ಹೆಚ್ಚಾಗಿ ಮಾಡಬೇಕು, ಅವ್ರ ಹೆಸರು ಹಿಂಗೆ ಉಳಿಲಿ ಅಂತ ಹೇಳ್ಬಿಟ್ಟು 2 ಮಾತು ಮುಗಿಸ್ರಿ. ಥ್ಯಾಂಕ್ ಯು. एक्चुअली मैं हिंदी में बात कर रहा हूँ इसलिए कि दूसरे लोग नॉर्थ साइड के लोग भी थोड़ा जानकारी मिले, थोड़ा उनको भी पता चले कि कन्नड़ा हमारा जो भाषा है बहुत लोगों को नहीं आता, इसलिए हिंदी में बात करना पड़ रहा है. कि हमारे घर में हमारा बेटी, उनका बहुत बड़ा फैन, छोटा बेटी है मेरा 4 साल का. उन्हें जब भी स्कूल में फंक्शन होता है तो पुनीत राजकुमार का ही डांस सेलेक्ट करता है और कभी भी उन्हीं के बारे में ही बोलता है. जब उनको पता 4 इयर्स का था, घर के अंदर कभी भी पुनीत राजकुमार का ही सॉन्ग चलता है, उनका सॉन्ग देख के डांस गिंस करने का है उनका. ನೋಡಿದ್ರಲ್ಲ ಯಾವ ತರ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಅಭಿಮಾನ, ಮಕ್ಕಳಲ್ಲಾಗ್ಲಿ ಮನೆಯಲ್ಲಾಗ್ಲಿ, ಆಮೇಲೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ಲರ ಒಳಗೂ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ. ಸೊ ಇದೇ ತರ ನೀವು ಸಪೋರ್ಟ್ ಮಾಡಿ ಎಲ್ರು ಹೇಳ್ತಾ ಸರ್ನ ಇಲ್ಲಿಗೆ ಬಾಯ್ ಹೇಳುವ. ನಮಸ್ಕಾರ.